ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಾಳೆ ಒಂದೇ ಒಂದು ದಿನ ಬಾಕಿ ಟಾಕ್ಸಿಕ್ನ ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕೆ. ಆ್ಯಂಡ್ ಪ್ರೀಮಿಯರ್ ಶೋ ಬಗ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಆ್ಯಂಡ್ ಅದಕ್ಕೆ ಕನ್ಫರ್ಮೇಷನ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಕತೆ, ಏನು ವಿಚಾರ. ಸೊ ಟಾಕ್ಸಿಕ್ 1 ಡೇ ಟು ಗೋ ಅಂತ ಹೇಳ್ತೀನಿ. ಸೊ ಇವತ್ತಿನ ದಿನ ನಾನು ಕನ್ಸಿಡರ್ ಮಾಡಲ್ಲ. ಸೊ ನಾಳೆಗೆ 1 ಡೇ ಟು ಗೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಶುರು ಮಾಡ್ತಾ ಇದ್ದೀನಿ ವಿಡಿಯೋ. ಏನು ಕತೆ, ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನಮ್ಮ ಇನ್ನೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಫೈನಲಿ ಕನಸು ನನಸಾಗುವಂತಹ ದಿನ. ಇಷ್ಟು ವರ್ಷಗಳ ಬಳಿಕ ಯಶ್ ಅವರನ್ನು ಮತ್ತೆ ನಾವು ಥಿಯೇಟ್ರಲ್ಲಿ ನೋಡುವಂಥ ಸಮಯ ಬಂದಿದೆ. ಅದು ಕೂಡ ಒಂದೇ ದಿನ ಮಾತ್ರ ಉಳಿದಿದೆ ಅನ್ನುವಂಥದ್ದು ವಿಶೇಷ. ಸೊ ಇದನ್ನೆಲ್ಲ ಒಂದು ಕಡೆ ಬದಿಗಿಟ್ರೆ ಈಗ ಎಲ್ಲರೂ ಕಾಡುವಂಥ ಪ್ರಶ್ನೆ, ಪ್ರೀಮಿಯರ್ ಶೋ ಬಗ್ಗೆ ನಾನು ಲಾಸ್ಟ್ ಬಾರಿ ವಿಡಿಯೋ ಮಾಡಿದರೆ ಬರ್ಬೋದು ಪ್ರೀಮಿಯರ್ ಶೋ, ಗೊತ್ತಿಲ್ಲ 50-50 ಹಾಗೆ ಹೀಗೆ ಅಂತ. ಬಟ್ ಈಗಲೂ ಕೂಡ ಹಳೆ ವಿಡಿಯೋಗಳಿಗೆ ಅಂದರೆ ಮೊನ್ನೆ ಮಾಡಿದಂಥ ವಿಡಿಯೋಗಳಿಗೆ ಕಾಮೆಂಟ್ ಆಗ್ತಾ ಇದ್ದೀರಾ, ಪ್ರೀಮಿಯರ್ ಶೋ ಇದೆಯಾ ಅಂತ. ಸೊ ಪ್ರೀಮಿಯರ್ ಶೋ ಬಗ್ಗೆ ಮಾತಾಡೋದಾಯಿತು ಅಂದರೆ ಬಹುಶಃ 100% ಪ್ರೀಮಿಯರ್ ಶೋ ಇಲ್ಲ. ಪ್ರೀಮಿಯರ್ ಶೋ ಖಂಡಿತವಾಗ್ಲೂ ಇಲ್ಲ. ಸೊ ಈಗ ಗೊತ್ತಿರೋ ಹಾಗೇ ರೀಸೆಂಟಾಗಿ ಹೈದ್ರಾಬಾದಲ್ಲಿ ಕೂಡ ಇವೆಂಟ್ ಆಯಿತು ಆ್ಯಂಡ್ ಮುಂಬೈ ಮತ್ತು ಚೆನ್ನೈ. ಸೊ ಇಲ್ಲೂ ಕೂಡ ಇವೆಂಟ್ಸ್ಗಳು ಆನ್ ಗೋಯಿಂಗ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ಈಗ ತುಂಬಾ ಹತ್ರಕ್ಕೆ ಬಂದುಬಿಟ್ಟಿದ್ದಾರೆ. ಟೀಮ್ ಅವರು ಕೂಡ ತುಂಬ ಹತ್ತಿರದಲ್ಲೇ, ಆಲ್ಮೋಸ್ಟ್ ಈ ಪ್ರೀ ರಿಲೀಸ್ ಇವೆಂಟ್ ಕೂಡ ತುಂಬ ಹತ್ತಿರದಲ್ಲೇ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಅದ್ರ ಜೊತೆಗೇ ಪ್ರೀಮಿಯರ್ ಶೋ ಬಗ್ಗೆ ಹೇಳೋದಾಯಿತು ಅಂತಂದರೆ, ಸೊ ಪ್ರೀಮಿಯರ್ ಶೋ ಕೊಟ್ಟರೂ ಕೂಡ, ಎಕ್ಸಾಂಪಲ್ ಕೊಡ್ತಾರೆ ಅಂದರೂ ಕೂಡ ಸೆಲೆಕ್ಟೆಡ್ ಸಿಟೀಸ್ಗಳಿಗೆ ಮಾತ್ರ ಕೊಡಬೇಕಾಗಿತ್ತು. ಯಾಕೆಂದರೆ ಎಲ್ಲ ಕಡೆಗೂ ಕೊಡಲಿಕ್ಕೆ ಪ್ರೀಮಿಯರ್ ಶೋ ಅವೈಲಬಿಲಿಟಿ ಇರಲ್ಲ. ಸೊ ಹಾಗಾಗಿ ಬಹುಶಃ ಪ್ರೀಮಿಯರ್ ಶೋನ ತೆಗೆದಿದ್ದಾರೆ. ಪ್ರೀಮಿಯರ್ ಶೋನ ಕಾನ್ಸೆಪ್ಟು ಈ ಒಂದು ಸಿನಿಮಾಗೆ ಇಲ್ಲ, ಅದನ್ನು ನಾವು ಇಮ್ಯಾಜಿನು ಮಾಡ್ಕೊಳ್ಳೋ ಆಗಿಲ್ಲ. ಆ್ಯಂಡ್ ಅದ್ರ ಜೊತೆಗೇ ಫ್ಯಾನ್ಸ್ ಆಲ್ಮೋಸ್ಟ್ ಈಗ ಯಾರೆಲ್ಲ ಯಶ್ ಅವ್ರ ಫ್ಯಾನ್ಸ್ ಇದ್ದಾರೆ ಆ್ಯಂಡ್ ಸಿನಿ ಪ್ರೇಕ್ಷಕರಿದ್ದಾರೆ ಎಲ್ಲರೂ ಕೂಡ ಟಿಕೆಟ್ನ ಬುಕ್ ಮಾಡ್ಕೊಂಡಿರೋದು ಅರ್ಲಿ ಮಾರ್ನಿಂಗ್ ಶೋ 6 ಗಂಟೆ ಶೋಗೆ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಅರ್ಥ ಆಗುತ್ತೆ. ಸೊ ಅದೇ ಒಂದು ಫಸ್ಟ್ ಶೋ ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಫ್ಯಾನ್ ಶೋ ಇಂದಾನೆ ಸ್ಟಾರ್ಟ್ ಆಗುತ್ತೆ ಟಾಕ್ಸಿಕ್ಕು. ಸೊ ಈಗ ಪ್ರೀಮಿಯರ್ ಶೋ ಬಗ್ಗೆ ಕೇಳೋದಾಯಿತು ಅಂದರೆ, ಸೊ ಪ್ರೀಮಿಯರ್ ಶೋ ಏನಾದರೂ ಬಿಡಬೇಕು ಅಂತಿದ್ರೆ ಸೊ ಒಂದಿನದ ಮುಂಚೆ ಅಂದರೆ ನಿನ್ನೆನೇ ಬಿಡಬೇಕಾಗಿತ್ತು. ಬಹುಶಃ ಇವತ್ತು ಬಿಡ್ತಾರೆ ಅಂದರೂ ಕೂಡ ಅದು ಪಾಸಿಬಿಲಿಟಿ ಇಲ್ಲ. ಯಾಕಂದರೆ ನಾಳೆ ರಾತ್ರಿಗೆ ಪ್ರೀಮಿಯರ್ ಶೋ ಇರುತ್ತೆ. ಬಟ್ ಇಷ್ಟೊತ್ತಿಗಾಗಲೇ ಒಂದು ಚಿಕ್ಕದಾಗಿ ಏನಾದ್ರು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು, ಪ್ರೀಮಿಯರ್ ಶೋ ಬಗ್ಗೆ ಏನಾದ್ರು ಒಂದು ಇನ್ಫಾರ್ಮೇಷನ್ ಬರಬೇಕಾಗಿತ್ತು. ಸೊ ಪ್ರೀಮಿಯರ್ ಶೋ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪ್ರೀಮಿಯರ್ ಶೋ ಖಂಡಿತವಾಗ್ಲೂ ಇಲ್ಲ. 6 ಗಂಟೆಗೆ ಯಾರೆಲ್ಲ ಟಿಕೆಟ್ ಬುಕ್ ಮಾಡಿದ್ದೀರಾ ಅದೇ ನಿಮ್ಮ ಫ್ಯಾನ್ ಶೋ ಇಂದಾನೆ ಟಾಕ್ಸಿಕ್ ಸಿನಿಮಾ ಶುರು ಆಗುತ್ತೆ. ಇನ್ನು ಒಂದು ದಿನ ಮಾತ್ರ. ಸೊ ನಾನು ರನ್ನಿಂಗ್ ಇರೋ ಡೇನ ಯಾವತ್ತೂ ಕೌಂಟ್ ಮಾಡಲ್ಲ. ಸೊ ನಾಳೆ ಒಂದು ದಿನ ಮಾತ್ರ ಇರುವಂಥದ್ದು. ಸೊ ಒಂದೇ ಒಂದು ದಿನ ಕಾಯಲಿಕ್ಕೂ ಕೂಡ ಕಾತುರತೆ ಇನ್ನೂ ಹೆಚ್ಚಾಗ್ತಾ ಇದೆ. ಆ್ಯಂಡ್ ನನಗೇನಪ್ಪ ಅಂದರೆ ಆ ಟೈಮಲ್ಲಿ ನಿದ್ದೆನೂ ಬರಲ್ಲ. ಯಾಕೆಂದರೆ ಬೆಳಗ್ಗೆ ನಾವು ನಾಳೆ ಸಿನಿಮಾ ಇದೆ, ಬೆಳಗ್ಗೆ ಬೇಗ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ನಿದ್ದೆನ ಕೂಡ ಬರಲ್ಲ. ಸೊ ನಿದ್ದೆ ಮಾಡ್ದೇ ಕಣ್ಮುಚ್ಚಿ ಕಣ್ಣು ತೆಗೆದು ಬೆಳಗ್ಗೆ 5 ಗಂಟೆಗೆ ಥಿಯೇಟ್ರ್ ಹತ್ರ ಹೋಗಿ ಫಸ್ಟ್ ಸಿನಿಮಾ ನೋಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಾವೆಲ್ಲರೂ ಕೂಡ ಇರ್ತೀವಿ. ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಯಾಕಂದರೆ ಎಂಪ್ಲಾಯೀಸ್ ಕೂಡ ಸೊ 10 ಗಂಟೆ ಒಂದು ಡ್ಯೂಟಿಗೆ ಹೋಗೋರಾಗಿರ್ಬೋದು. ಸೊ ಯಾರಿಗೆಲ್ಲ ಒಂದು 10 ಗಂಟೆ ಮೇಲೆ ಜಾಬ್ಸ್ ಇದೆ ಅವರೆಲ್ಲರೂ ಸಿನಿಮಾ ನೋಡ್ಕೊಂಡೆ ಡ್ಯೂಟಿಗೆ ಹೋಗ್ಬಿಡೋಣ ಅನ್ನೋರು ಕೂಡ ತುಂಬ ಜನ ಇರ್ತಾರೆ. ಸೊ ಅವ್ರಿಗೆಲ್ಲ ಒಂದು 6 AM ಒಂದು ಶೋ ಏನಿದೆ ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬಟ್ ಈ ರಿಕ್ವೆಸ್ಟ್ ವರ್ಕ್ ಆಗಲ್ಲ, ಬಟ್ ಆದರೂ ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕು. ದಯವಿಟ್ಟು ಸಿನಿಮಾನ ನೋಡಿ, ಬಟ್ ಅದನ್ನ ಯಾವುದೇ ರೀತಿಯಲ್ಲಿ ರೆಕಾರ್ಡ್ ಮಾಡೋವಂಥದ್ದಾಗಿರ್ಬೋದು, ಸ್ಟೇಟಸ್ಗಳಲ್ಲಿ ಹಾಕೊಳ್ಳುವಂಥದ್ದಾಗಿರ್ಬೋದು ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋವಂಥದ್ದಾಗಿರ್ಬೋದು. ಬಟ್ ಇದನ್ನು ಯಾರೂ ಮಾಡಬೇಡಿ ಅಂತ ಹೇಳ್ತೀವಿ, ಬಟ್ ಅದು ಸಾಧ್ಯ ಇಲ್ಲ, ಅದು ಮಾಡ್ತಾರೆ. ಬಟ್ ಏನು ಅಂತ ಅಂದರೆ ಸಿನಿಮಾದ ಒಂದು ಸಾಂಗ್ ಆಗಿರ್ಬೋದು ಅದೆಲ್ಲ ಏನಾದರೂ ಓಕೆ ಅನಿಸುತ್ತೆ. ಬಟ್ ಆದರೆ ಸಿನಿಮಾದ ಕೆಲವೊಂದು ಮೇನ್ ಸೀಕ್ವೆನ್ಸ್ಗಳೇನಿರುತ್ತೆ ದಯವಿಟ್ಟು ಯಾರೂ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಬೇಡಿ. ಸೊ ಅದು ಕೂಡ ಒಂಥರ ಪೈರಸಿ ಮಾಡ್ದಂಗೆ ಲೆಕ್ಕ. ಸೊ ಯಾರೂ ಕೂಡ ಇಂಪಾರ್ಟೆಂಟ್ ಸೀನ್ಸ್ಗಳಾಗಿರ್ಬೋದು, ಏನಾದರೂ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಇತ್ತು, ಒಂದು ಸರ್ಪ್ರೈಸ್ ಇಟ್ಟಿದ್ರು ಥಿಯೇಟ್ರಲ್ಲಿ, ಆ ಒಂದು ಇದನ್ನು ಎಲ್ಲೂ ತೋರಿಸ್ತಾ ಥಿಯೇಟ್ರಲ್ಲೇ ಆಡಿಯನ್ಸ್ ನೋಡಬೇಕು ಅನ್ನೋದು ಏನಾದರೂ ಸಸ್ಪೆನ್ಸ್ ಇತ್ತು ಅಂದರೆ ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ಆಗಿ ಮಾಡಬೇಡಿ. ಸೊ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಬಿಕಾಸ್ ಆಫ್ ಟಾಕ್ಸಿಕ್ ಮೂವೀಸ್ 100% ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ ಆಗಿರೋದ್ರಿಂದ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರೂ ಕೂಡ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡಬೇಡಿ. ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಟೈಟಲ್ಗಳನ್ನು ಹಾಕೊಳ್ಳಿ. ಬಟ್ ಆದರೆ ಯಾವುದೇ ಸೀನ್ಗಳನ್ನು ಮೇನ್ ಸೀನ್ಗಳನ್ನು ಯಾವುದೇ ಕಾರಣಕ್ಕೂ ಸ್ಟೇಟಸ್ಗಳಿಗೆ ಸೋಷಿಯಲ್ ಮೀಡಿಯಾಗಳಿಗೆ ಶೇರ್ ಮಾಡಬೇಡಿ. ಯಾಕಂದರೆ ನಾವು ಎಷ್ಟು ಶೇರ್ ಮಾಡ್ತೀವೋ ಇಂಪ್ರೆಷನ್ನು ಸಿನಿಮಾದು ಕಮ್ಮಿ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡೋವಂಥ ಇಂಪ್ರೆಷನ್ ಏನಿರುತ್ತೆ ಸೊ ಅದನ್ನು ಮೊಬೈಲಲ್ಲಿ ನೋಡ್ಕೊಂಬಿಟ್ಟು ಆಮೇಲೆ ಥಿಯೇಟ್ರಲ್ಲಿ ಹೋಗೋ ನೋಡೋ ಇಂಪ್ರೆಷನ್ನು ಸೊ ಅಷ್ಟಾಗಿ ಸೂಟ್ ಆಗಲ್ಲ. ದಯವಿಟ್ಟು ಯಾವುದೇ ಒಂದು
ಚಿತ್ರೀಕರಣವನ್ನು ಥಿಯೇಟ್ರಲ್ಲಿ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಫೈನಲಿ ಹೇಳೋದಿಷ್ಟೇ, ಟಾಕ್ಸಿಕ್ಕು ಬರ್ತಾ ಇದೆ, ಟಾಕ್ಸಿಕ್ನ ನೋಡಬೇಕು, ಟಾಕ್ಸಿಕ್ಕಿಗೆ ಕಾಯ್ತಾ ಇದ್ದೀವಿ. ಎಲ್ಲರೂ ಕೂಡ ಸಿನಿಮಾ ಪ್ರೇಮಿಗಳು ಟಾಕ್ಸಿಕ್ನ ಜಪ ಮಾಡ್ಕೊಂತ ಕೂತಿದ್ದಾರೆ ಅಂದರೂ ಕೂಡ ಖಂಡಿತವಾಗ್ಲೂ ತಪ್ಪಾಗಲ್ಲ. ಎಲ್ಲರೂ ಕೂಡ ಟಾಕ್ಸಿಕ್ ಅಂತಲೇ ಜಪ ಮಾಡ್ತಾ ಇದ್ದಾರೆ. ನಾನು ಕೂಡ ಅಷ್ಟೇ ಕಾಯ್ತಾ ಇದ್ದೀನಿ ಈ ಸಿನಿಮಾಗೆ. ಯಾಕಂದರೆ ಯಶ್ ಅವರ 4 ವರ್ಷ ಆದಮೇಲೆ ಮತ್ತೆ ನಾವು ಸ್ಕ್ರೀನ್ ಮೇಲೆ ನೋಡೋದೇನಿದೆ, ಮತ್ತು ಈ ಸಿನಿಮಾದ ಟ್ರೈಲರ್ ನೋಡಾದ್ಮೇಲೆ ಇನ್ನೂ ಒಂದು ರೀತಿಯಲ್ಲಿ ಕ್ರೇಜ್ ಜಾಸ್ತಿ ಆಗಿರೋದ್ರಿಂದ ವೇಟಿಂಗ್ ಟಾಕ್ಸಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಳೆ ಒಂದೇ ದಿನ ಇದೆ. ಸೊ ನಾಳೆ ನೈಟಿಂದನೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸಂಜೆಯಿಂದನೇ ಎಲ್ಲ ಕಡೆಗೆ ಸೆಲೆಬ್ರೇಷನ್ಗಳು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಎಲ್ಲ ಕಡೆ ಎಲ್ಲ ಥಿಯೇಟ್ರಲ್ಲೂ ಕೂಡ ಹಬ್ಬ ಅಂತಲೇ ಹೇಳ್ಬೋದು. ನಾಳೆಯಿಂದನೇ ಆಲ್ಮೋಸ್ಟ್ ನಾಳೆ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೋಡೋಣ, ನಾನು ಕೂಡ ಎಲ್ಲ ಸೆಲೆಬ್ರೇಷನ್ಸ್ ವೀಡಿಯೋಸ್ಗಳಾಗಿರ್ಬೋದು ಎಲ್ಲ ಕವರ್ ಮಾಡಿ ಎಲ್ಲ ನನ್ನ ಚಾನಲಲ್ಲಿ ಬರುತ್ತೆ. ರಿವ್ಯೂ ಕೂಡ ಬರುತ್ತೆ, ಪಬ್ಲಿಕ್ ರಿಯಾಕ್ಷನ್ ಕೂಡ ಬರುತ್ತೆ. ಸೊ ಎಲ್ಲ ಬರುತ್ತೆ. ಯಾವುದೂ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಅಂದರೆ ನನ್ನನ್ನು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳದ್ದು ಕೂಡ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮ್ಮದು ಟಿಕೆಟ್ಸ್ ಬುಕ್ ಆಗಿದೆಯಾ ಫ್ಯಾನ್ ಶೋ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಂಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.